ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ. ಅದೇನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ. सेवा के समर्पण के लिए एक सम्मान का प्रतीक है. ಇನ್ನು ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಮಹಾಸಂಸ್ಥಾನ ಮಠಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ. ಈ ಒಂದು ಮಠದಲ್ಲಿ ನಿರ್ಮಿಸಲಾಗಿರುವಂತಹ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡೋದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಈ ಒಂದು ಶ್ರೀಮಠಕ್ಕೆ ಭೇಟಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಈಗಾಗಲೇ ಸ್ವಾಗತಕ್ಕೋಸ್ಕರ ಶ್ರೀ ಕ್ಷೇತ್ರ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು. ಒಂದು ಅದ್ದೂರಿಯಾದಂತಹ ಸ್ವಾಗತದೊಂದಿಗೆ ಅವರನ್ನು ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡಿಕೊಳ್ಳಲಾಗಿದೆ. ಕಾಲಭೈರವರಿಗೆ ಮೋದಿ ನಮನ ಭೈರವೈಕ್ಯ ಮಂದಿರ ಏನು ಉದ್ಘಾಟನೆಗೆ ಬಂದಿರುವಂತಹ ನರೇಂದ್ರ ಮೋದಿಯವರು 80 ಕೋಟಿ ವೆಚ್ಚದಲ್ಲಿ ಒಂದು ಉದ್ಘಾಟನೆ ಮಾಡಲಾಗ್ತಾ ಇದೆ. ನಿರ್ಮಾಣವಾಗಿರುವಂತಹ ಈ ಒಂದು ಮಂದಿರ ಏನಿದೆ 3 ಆಲಯಗಳನ್ನು ಹೊಂದಿರುವಂತಹ ಭೈರವೈಕ್ಯ ಮಂದಿರ. ಇದು 1800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಆದಿಚುಂಚನಗಿರಿ ಇನ್ನು ಸಾಕಷ್ಟು ಸಾಂಪ್ರದಾಯಿಕವಾಗಿ बहुत ही रोचक तथ्य ये भी है कि ಐತಿಹಾಸಿಕವಾಗಿ ಇತಿಹಾಸ ಇರುವಂತಹ ಒಂದು ಟೆಂಪಲ್ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ನರೇಂದ್ರ ಮೋದಿಯವರು ಇಂದಿನ ದಿನ ಆಗಮಿಸಿದ್ದಾರೆ. ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡೋದಕ್ಕೆ ಭೇಟಿಯನ್ನು ಸಹಿತ ನೀಡಿದ್ದಾರೆ. ಸೊ ನರೇಂದ್ರ ಮೋದಿಯವರನ್ನು ಅದ್ದೂರಿ ಸ್ವಾಗತದೊಂದಿಗೆ ಅವರನ್ನು ವೆಲ್ಕಮ್ ಕೂಡ ಮಾಡಲಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಏಪ್ರಿಲ್ 15ನೇ ತಾರೀಕು ಬರ್ತಾರೆ ಅಂತ ಹೇಳಿದರು. ಖಂಡಿತವಾಗ್ಲೂ ನರೇಂದ್ರ ಮೋದಿಯವರು ಈಗಾಗಲೇ ಆದಿಚುಂಚನಗಿರಿಗೆ ಆಗಮಿಸಿದ್ದಾರೆ. ಈಗಾಗಲೇ ಈ ಹಿಂದೆ ನಮ್ಮ ಕರ್ನಾಟಕಕ್ಕೆ 2 ಬಾರಿ ಅಂದರೆ ಮಂಡ್ಯ ಜಿಲ್ಲೆಗೆ 2 ಬಾರಿ ಆಗಮನ ಆಗಿತ್ತು. ಯಾವಾಗ ಗುಜರಾತ್ನಲ್ಲಿ ಅವರು CM ಆಗಿರ್ತಾರೆ ಆ ಬಾರಿ ಒಂದು ಸಲ ಅವರು ಬಂದೋಗಿರ್ತಾರೆ. ತದನಂತರ ಬೆಂಗಳೂರು ಮತ್ತು ಮೈಸೂರಿನ ಹೈವೇ ರಸ್ತೆಯನ್ನು ಉದ್ಘಾಟನೆ ಮಾಡುವಂತಹ ಸಮಾರಂಭದಲ್ಲಿ ಆಗಮಿಸಿರ್ತಾರೆ. ತದನಂತರ ಇವತ್ತಿನ ದಿನ ಅಂದರೆ ಏಪ್ರಿಲ್ 15ನೇ ತಾರೀಕರಂದು ನರೇಂದ್ರ ಮೋದಿಯವರು ಆದಿಚುಂಚನಗಿರಿಗೆ ಆಗಮಿಸಿದ್ದಾರೆ. ಭೈರವೈಕ್ಯ ಮಂದಿರದ ಲೋಕಾರ್ಪಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾಲಭೈರವನಿಗೆ ಮೋದಿ ನಮನ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದರು. ನರೇಂದ್ರ ಮೋದಿಯವರು ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಮಂದಿರವನ್ನು ಲೋಕಾರ್ಪಣೆ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ನೀಡಿದ್ದಾರೆ, ಆಗಮಿಸಿದ್ದಾರೆ. ಕಾಲಭೈರವನಿಗೆ ಮೋದಿ ನಮಸ್ಕರಿಸಿ ಈಗಾಗಲೇ ಎಲ್ಲ ನರೇಂದ್ರ ಮೋದಿಯವರು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿಯವರು ಆದಿಚುಂಚನಗಿರಿಯಲ್ಲಿ ಅಂದರೆ ದೇವಸ್ಥಾನದಲ್ಲಿದ್ದಾರೆ. ಒಂದಿಷ್ಟು ವಿಶೇಷವಾದಂತಹ ಪೂಜೆಗಳನ್ನು ಸಹಿತ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ಆದಿಚುಂಚನಗಿರಿಗೆ ನರೇಂದ್ರ ಮೋದಿಯವರು ಭೇಟಿ ನೀಡಿರುವಂಥದ್ದು ಒಂದು ಕಡೆ ವಿಶೇಷವಾಗಿದೆ. ಸಾಕಷ್ಟು ಗಣ್ಯರು, ಶಾಸಕರು, ಸಚಿವರು
ಎಲ್ಲರೂ ಕೂಡ ಆಗಮಿಸ್ತಾರೆ ನರೇಂದ್ರ ಮೋದಿ ಅವರ ನಂತರ. 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಮಂದಿರ, ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇನ್ನು ನರೇಂದ್ರ ಮೋದಿಯವರು ಆದಿಚುಂಚನಗಿರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ಕೂಡ ಸಲ್ಲಿಕೆ ಆಗ್ತಾ ಇದೆ. ನರೇಂದ್ರ ಮೋದಿಯವರು ಆಗಮಿಸಿರುವಂಥದ್ದು ಒಂದು ಕಡೆ ವಿಶೇಷವಾಗಿರುವಂಥದ್ದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿರುವಂಥದ್ದು ಸಾಕಷ್ಟು ವಿಶೇಷವಾಗಿದೆ. ಪ್ರಧಾನಿಗಳು ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಉದ್ಘಾಟಿಸಿ